ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸ್ತೇನೆ. ಶಿಲುಬೆ ಕ್ರೈಸ್ತ ಜೀವಿತದ ಕೇಂದ್ರಬಿಂದು. ಕ್ರಾಸ್ ಇಸ್ ದ ಸೆಂಟರ್ ಪಾಯಿಂಟ್ ಆಫ್ ದ ಕ್ರಿಶ್ಚಿಯನ್ ಫೇತ್. ಶಿಲುಬೆ ಮುಖಾಂತರವೇ ಎಲ್ಲವೂ ಅಡಕವಾಗಿದೆ ನೋಡಿ. ನಮ್ಮ ವಿಶ್ವಾಸ, ನಾವು ದೇವರನ್ನು ನೋಡುವಂತಹ ವಿಧ ಎಲ್ಲವೂ ಸಹ. ಅನೇಕ ವರ್ಷಗಳ ಹಿಂದೆ, ಸುಮಾರು 2003 ಮತ್ತು 2004 ಆ ದಶಕದಲ್ಲಿ ನಾನು ಬಹಳ ಸಣ್ಣ ಹುಡುಗಾಗಿದ್ದೆ, ಯೌವನಸ್ಥ. ಮಧ್ಯರಾತ್ರಿ 12 ಗಂಟೆಗೆ ಊರೇ ಕಿರ್ಚ್ಕೊಳ್ತಾ ಇದ್ದಾರೆ. ಭಾಳ ದೊಡ್ಡ ಶಬ್ದ. ಏನಂದರೆ ಸೊಸೈಟಿ ಇರುತ್ತಲ್ಲ, ರೇಷನ್ ಅಂಗಡಿ, ಅಲ್ಲಿ ಸೀಮೆಣ್ಣೆ ಬಸ್ಟಾಗಿ ಬೆಂಕಿ ಹತ್ಕೊಂಡ್ಬಿಡ್ತು. ಊರೆಲ್ಲ ಓಡಾಡ್ತಾ ಇದ್ದಾರೆ, ಬಂದು ಲೈಟೆಲ್ಲ ಆಫ್ ಮಾಡ್ತಿದ್ದಾರೆ, ಕಿರಿಸ್ತಾ ಇದ್ದಾರೆ. ನಾನು ಅರ್ಧ ರಾತ್ರಿಯಲ್ಲಿ ಹೊರಗಡೆ ಬಂದು ನೋಡಿದೆ. ಬಹಳ ಹೆದರಿಕೆ ಆಗೋಯ್ತು. ಎಂಥ ಹೆದರಿಕೆ ಅಂದರೆ, ಅಂಥ ಹೆದರಿಕೆ ನನ್ನ ಜೀವನದಲ್ಲಿ ಅದರ ನಂತರ ಬರಲಿಲ್ಲ. ಏನು ಅಂದರೆ ನನಗೆ, ಯೇಸು ಸ್ವಾಮಿ ಬಂದ್ಬಿಟ್ಟಪ್ಪ, ಯೇಸು ಸ್ವಾಮಿ ಬಂದ್ಬಿಟ್ಟ, ಯುಗದ ಅಂತ್ಯ ಆಗ್ತಾ ಇದೆ, ನಾನು ನರ್ಕಕ್ಕೆ ಹೋಗ್ತೀನಿ, ದೇವ್ರು ನನ್ನ ಬಿಟ್ಬಿಟ್ಟು ಹೋಗ್ತಾರೆ ಅನ್ನುವಂಥ ಭಯ ನನ್ನನ್ನು ಬಹಳವಾಗಿ ಕಾಡ್ಬಿಡ್ತು. ಇಂದು ಸತ್ತೋದ್ರೆ ನೀನು ನಾಳೆ ಎಲ್ಲಿ ಹೋಗ್ತೀಯಾ ಅಂತ ಪ್ರಸಂಗಗಳನ್ನು ಕೇಳಿ ಕೇಳಿ ಆ ರೀತಿಯಾದಂಥ ಹೆದರಿಕೆ ಉಂಟಾಗ್ಬಿಡ್ತು. ಇವತ್ತು ಸಹ ನೋಡಿ, ವಾರ್ ನಡೀತಾ ಇದೆ. ಕೆಲವ್ರು ಹೇಳ್ತಾರೆ, ಯೇಸು ಬರ್ತಿದ್ದಾನೆ, ಸಿದ್ಧ ಇದೆಯಾ ಅಂದ ತಕ್ಷಣ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ. ಸೊ ಆ ರೀತಿಯಾದಂತಹ ರೆವಲೇಷನ್ ಏನು, ದೇವ್ರು ನನ್ನ ಮೇಲೆ ಕೋಪವಾಗಿದ್ದಾನೆ, ಆಳ್ವಾದಂತಹ ಕೆಳಗಿರುವಂತಹ ಒಂದು ಭಯ, ಒಂದು ನಂಬಿಕೆ ಅಂತ ಹೇಳೋದಾದ್ರೆ, ದೇವರು ನನ್ನ ಮೇಲೆ ಕೋಪದಿಂದ ಇದ್ದಾನೆ, ಸೊ ಹಾಗಾಗಿ ನನ್ನನ್ನು ನರಕದಲ್ಲಿ ಹಾಕ್ತಾನೆ ಅನ್ನುವಂಥ ಭಯ. ಅದರ ನಂತರ ದಿವಸಗಳಲ್ಲಿ ನನಗೊಂದು ರೆವಲೇಷನ್ ಸಿಕ್ತು. ಏನು ಅಂದರೆ, ನೋಡಪ್ಪ, ದೇವ್ರಿಗೆ ನಿನ್ನ ಮೇಲೆಲ್ಲ ಕೋಪ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಆತನು ಕೋಪವಾಗಿದ್ದ ನಿಜ, ನೋಡು ಎಷ್ಟೊಂದು ನರೇಟಿವ್ಸ್ ಇದೆ. ಆದರೆ ಏಸು ಬಂದಾಗ ತಂದೆ ದೇವ್ರೇನು ಮಾಡ್ದ, ಎಲ್ಲ ಕೋಪ, ಆತನ ರೋಷ, ಅಗ್ನಿ ಎಲ್ಲವುಗಳನ್ನು ಆತನ ಮೇಲೆ ಹಾಕಿದ. ಆತನ ಎಲ್ಲವನ್ನು ತೆಗೆದುಕೊಂಡು ಈಗ ನಿನ್ನನ್ನು ಕ್ಷಮಿಸಿದ್ದಾನೆ, ಹಾಗಾಗಿ ನೀನು ಪರಲೋಕಕ್ಕೆ ಹೋಗ್ಬೋದಪ್ಪ ಅಂತ ಹೇಳು. ಏನು ಸಂತೋಷ, ಏನು ಸುವಾರ್ತೆ ಸಾರ್ ಇದು ಅಂತ ಹೇಳಿ ಭಾಳ ಖುಷಿಯಾಗಿ ಯೇಸು ಸ್ವಾಮಿನ ನಾವು ಕೊಂಡಾಡಿ ಆರಾಧಿಸಿ ಸಂತೋಷಪಟ್ವಿ. ಸೊ ಹೆಂಗೋಪ್ಪ, ನನ್ನ ಬದಲಾಗಿ ಯೇಸು ಸ್ವಾಮಿ ಸತ್ತೋದ್ರು, ಸೊ ಹಾಗಾಗಿ ಇದನ್ನು ನಂಬ್ತೇನೆ, ನಾನು ಪರಲೋಕಕ್ಕೆ ಹೋಗ್ತೇನೆ ಅಂತ. ನಾವು ಅರಿಯದ ರೀತಿಯಲ್ಲಿ ಯಾರನ್ನ ವಿಲ್ಲನ್ ಮಾಡ್ತಿದ್ದೇವೆ? ತಂದೆ ದೇವ್ರನ್ನ ವಿಲ್ಲನ್ ಮಾಡ್ತಿದ್ದೇವೆ. ಏನೋ ತಂದೆ ದೇವರು ನಾವು ಪಾಪ ಮಾಡಿದ್ದೀವಿ, ಗನ್ ಇಟ್ಕೊಂಡು ಕಾಯ್ತಾ ಇದ್ರು, ಇನ್ನೇನು ಟ್ರಿಗರ್ ಮಾಡಿದ್ರು, ಯೇಸು ಸ್ವಾಮಿ ಸಡನ್ನಾಗಿ ಅಡ್ಡ ಬಂದು ಸದಕ್ಕಂದು ಸತ್ತೋದು. ಆವಾಗ ದೇವ್ರು ನೋಡಿ, ಅಯ್ಯೋ ನನ್ನ ಮಗ ಬಲಿ ಕೊಟ್ಬಿಟ್ಟೆ, ಸರಿ ಓಕೆ, ನನ್ನ ಕೋಪ ಎಲ್ಲ ತೀರೋಯ್ತು, ಜೀವಂತವಾಗಿ ಎಬ್ಬಿಸ್ಬಿಟ್ಟು ಬಂದ್ರಪ್ಪ, ನನ್ನ ಕೋಪ ಎಲ್ಲ ತೀರೋಯ್ತು ಅಂತ ಹೇಳಿದ್ರೆ, ನಿಜವಾಗ್ಲೂ ರಕ್ಷಣೆ ಹೊಂದಿದ್ದು ಯಾರು ಅನ್ನುವಂಥ ಪ್ರಶ್ನೆ ಎಲ್ಲ ನಾವು ಯೋಚನೆ ಮಾಡಬೇಕು ನೋಡಿ. ಇದನ್ನು ನಾನು ಸಹ ಪ್ರಸಂಗಿಸಿದ್ದೇನೆ. ಅಂದರೆ ದೇವರು ನಮಗೆ ಸ್ತೋತ್ರ. ಈ ಒಂದು ದಿವಸಗಳಲ್ಲಿ ದೇವರು ನನಗೆ ಕೊಟ್ಟಿರುವಂತಹ ರೆವಲೇಷನ್ಸ್ಗಳಿಗಾಗಿ. ಇವೆಲ್ಲದಕ್ಕೂ ಅಡಿಸ್ಥಾನ ಅಂತ ಹೇಳೋದಾದರೆ ಏನು ಅಂತ ಹೇಳಿದ್ರೆ, ನಾವು ಮೊದಲು ದೇವರನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ದೇವರನ್ನು ಯಾವ ರೀತಿಯಾಗಿ ನೋಡ್ತೇವೆ, ದೇವರನ್ನು ಯಾವ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ತೇವೆ ಅನ್ನುವುದರ ಮೇಲೆ ನಮಗೆ ಇದರ ಅರ್ಥಗಳು ಸಿಗ್ತದೆ ನೋಡಿ. ದೇವರು ಅಂದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಬರುವಂಥ ಚಿತ್ರ ಏನು? ಸಾಧಾರಣವಾಗಿ ಕೆಲವರಿಗೆ ಕ್ಯಾಲೆಂಡರಲ್ಲಿರೋ ಜೀಸಸ್ ನೆನಪು ಬರ್ತಾರೆ. ಇವಾಗ ಚೋಸನ್ ಸೀರೀಸ್ ತುಂಬ ಫೇಮಸ್ ಆಗಿದೆ. ಚೋಸನ್ ಸೀರೀಸ್ ಯೇಸು ಸ್ವಾಮಿ ಬರಬಹುದು, ಅಥವಾ ಸನ್ ಆಫ್ ಗಾಡ್ ಜೀಸಸ್ ಬರಬಹುದು, ಅಥವಾ ಕಥೋಲಿಕ್ ಸಭೆಯಲ್ಲಿರುವಂತಹ ಯೇಸು ಸ್ವಾಮಿಯ ಕಾಣಬಹುದು, ಅಥವಾ ಪ್ರೊಟೆಸ್ಟೆಂಟ್ ಸಭೆಯಲ್ಲಿರುವಂತಹ ಕ್ರಿಸ್ತನಲ್ಲಿದ್ದ ಶಿಲುಬೆ ನೆನಪು ಬರಬಹುದು, ಅಥವಾ ಏನೋ ಒಂದು ಯಾವ ಚಿತ್ರ ಇದೆ ನಿಮಗೆ. ಅನೇಕ ಸಾರಿ ನಮಗೆ ಚಿತ್ರ ಹೇಗಿದೆ ಅಂದರೆ, ದೇವರು ಒಬ್ಬನೇ ಅಂದಾಗ ದೇವರು ಒಬ್ಬ ಸಾರ್, ಆತನು ಎಲ್ಲೋ ಇದ್ದಾನೆ, ಗಾಡ್ ಈಸ್ ಒನ್ ಅಂದ ತಕ್ಷಣ ನಾವೇನು ಅಂದ್ಕೊಳ್ತೀವಿ, ದೇವರು ಒಬ್ಬನೇ ಏಕಾಂಗಿ ಅಂತ ಅಂದ್ಕೊಳ್ತೇವೆ. ಓಕೆನಾ? ಈ ದೇವರು ಏಕಾಂಗಿ, ಈ ದೇವರು ಅತಿ ಪರಿಶುದ್ಧನು, ಅದೇ ರೀತಿಯಾಗಿ ಪ್ರೀತಿ ಉಳ್ಳಂತಹ ದೇವರು, ಅದೇ ರೀತಿಯಾಗಿ ನೀತಿ ಉಳ್ಳಂತಹ ನ್ಯಾಯಾಧಿಪತಿ.
ಈ ರೀತಿಯಾಗಿ ದೇವರನ್ನ ನೋಡ್ತೇವೆ. ಸೊ ಈ ರೀತಿಯಾಗಿ ನೋಡೋದ್ರಿಂದ ನಾವೇನು ಹೇಳ್ತೇವೆ? ದೇವರು ಪರಿಶುದ್ಧನು, ದೇವರು ನೀತಿ ಉಳ್ಳವನು, ದೇವರು ಪ್ರೀತಿ ಉಳ್ಳವನು, ನೀತಿವಂತನು, ಅದೇ ರೀತಿಯಾಗಿ ಅತಿ ಪರಿಶುದ್ಧನು. ಹಾಗಾಗಿ ಮನುಷ್ಯ ಪಾಪ ಮಾಡಿದ ನಿಮಿತ್ತ ದೇವರ ಮುಂದೆ ಆತನು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದೇವರು ಬಹಳ ಪರಿಶುದ್ಧನು. ಸೊ ಹಾಗಾಗಿ ಆತನು ದಂಡನೆಯನ್ನು ಅನುಭವಿಸಬೇಕಾಗಿತ್ತು. ಹಾಗಾಗಿ ದಂಡನೆಯನ್ನು ಅನುಭವಿಸುವಂತಹ ಜವಾಬ್ದಾರಿಯನ್ನು ಯಾರು ತಗೊಂಡ್ರು? ಯೇಸು ಸ್ವಾಮಿ ತಗೊಂಡ್ರು. ಯೇಸು ಸ್ವಾಮಿ ದಂಡನೆ ಅನುಭವಿಸಿದ ನಿಮಿತ್ತ ನಾವು ನೀತಿವಂತರಾದೆವು. ಇದನ್ನು ನಂಬುವುದರ ಮೂಲಕ ನಾವು ಪರಲೋಕಕ್ಕೆ ಹೋಗ್ತೇವೆ ಅನ್ನೋದನ್ನು ನಾವು ಸುವಾರ್ತೆ ಅಂತ ಹೇಳ್ತೇವೆ. ಸತ್ಯವೇದ ಪರಿಚಯ ಮಾಡುವ ದೇವರು ಹೇಗಿದ್ದಾರೆ ಅಂದರೆ ತಂದೆ, ಮಗ, ಪರಿಶುದ್ಧಾತ್ಮರು. ಓಕೆನಾ? ಸೊ ನಮ್ಮ ದೇವರು ಹೇಗಿದ್ದಾನೆ? ಏಕಾಂಗಿ, ನಮ್ಮ ದೇವರು ಹೇಗಿದ್ದಾನೆ? ನಮ್ಮ ಮನಸ್ಸಿನಲ್ಲಿರುವಂಥ ದೇವರು ಹೋಲಿ, ಲವ್, ನೀತಿ ಉಳ್ಳಂತಹ ನ್ಯಾಯಾಧಿಪತಿ. ಆದರೆ ಸತ್ಯವೇದ ತೋರಿಸುವಂಥ ದೇವರು ಹೇಗಿದ್ದಾನೆ? ಫಾದರ್, ತಂದೆ, ಮಗ, ಪರಿಶುದ್ಧಾತ್ಮರಾಗಿದ್ದಾರೆ. ನೋಡಿ, ಈ ದೇವರನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸತ್ಯವೇದ ತೋರಿಸುವಂಥ ದೇವರು ತಂದೆ ಮಗನಲ್ಲಿ, ಮಗನು ತಂದೆಯಲ್ಲಿ, ಪರಿಶುದ್ಧಾತ್ಮರು ತಂದೆಯಲ್ಲಿ, ಪರಿಶುದ್ಧಾತ್ಮರು ಮಗನಲ್ಲಿ, ಇವರು ಅಲೌಕಿಕವಾದಂಥ ರೀತಿಯಲ್ಲಿ ಒಂದಾಗಿದ್ದಾರೆ. 3 ಇಂಡಿವಿಜುವಲಿಸ್ಟಿಕ್ ಪರ್ಸನ್ ಬಟ್ 1 being. 3 ವ್ಯಕ್ತಿತ್ವವುಳ್ಳಂತಹ ವ್ಯಕ್ತಿಗಳು ಅವರು ಒಂದಾಗಿದ್ದಾರೆ ಅನ್ನುವುದನ್ನು ಪರಿಚಯ ಮಾಡ್ತದೆ. ಈ ಲೈಫನ್ನು ಹೇಗೆ ಹೇಳ್ಬೋದಂದ್ರೆ ಅದರ್ ಸೆಂಟರ್ಡ್, ಇತರರನ್ನ ಕೇಂದ್ರ ಬಿಂದುವನ್ನಾಗಿಟ್ಟು ಜೀವಿಸುವಂಥ ಜೀವಿತ. ತಂದೆಯನ್ನು ನೋಡಿ ಯಾವಾಗಲೂ ಮಗನನ್ನು ಕೊಂಡಾಡ್ತಾನೆ, ಮಗನನ್ನು ಮೇಲೆ ಕೆತ್ತಾನೆ, ಮಗನಿಗೆ ಏನು ಇಷ್ಟನೋ ಅದನ್ನು ಮಾಡುವ ಆತ್ಮನಾಗಿದ್ದಾನೆ. ಅದೇ ರೀತಿಯಲ್ಲಿ ಯೇಸುವು ಸಹ ತಂದೆಗೆ ಏನು ಇಷ್ಟನೋ, ತಂದೆಗೆ ಏನು ಬೇಕಾಗಿದೆಯೋ, ತಂದೆಯ ಚಿತ್ತವೇನು ಅದನ್ನು ಮಾಡುವ ಆತ್ಮನಾಗಿದ್ದಾನೆ. ಅದೇ ರೀತಿಯಲ್ಲೇ ಪರಿಶುದ್ಧಾತ್ಮನು ಸಹ, ಅದೇ ರೀತಿಯಲ್ಲೇ ತಂದೆಯೂ ಸಹ ಇವರು ತಮ್ಮನ್ನೇ ಭರ್ತಿ ಮಾಡಿ ಇನ್ನೊಬ್ಬರನ್ನು ಪ್ರೀತಿಸ್ತಾರೆ, ತಮ್ಮನ್ನೇ ಅವರು ಕೊಟ್ಟು ಇನ್ನೊಬ್ಬರನ್ನು ಪ್ರೀತಿಸ್ತಾರೆ, ಇನ್ನೊಬ್ಬರನ್ನು ಸೆಲೆಬ್ರೇಟ್ ಮಾಡ್ತಾರೆ. ಅದರ್ ಸೆಂಟೆಡ್, ಇತರನ್ನ ಕೇಂದ್ರ ಬಿಂದುವನ್ನಾಗಿಟ್ಟು ಜೀವಿಸ್ತಿದ್ದಾರೆ. ಅದರಲ್ಲಿ ಸ್ವಾರ್ಥತೆ ಅನ್ನುವಂಥದ್ದಿಲ್ಲ, ನಾನು ಅನ್ನುವುದರಿಲ್ಲ. ನೀವು ತಂದೆಯನ್ನು ಹೊರಗಡೆ ತೆಗೆದು ಇವರು ದೇವರ ಅಂತ ಹೇಳಿದ್ರೆ ಇಲ್ಲ, ಮಗನನ್ನು ಹೊರಗಡೆ ತೆಗೆದು ಇವರು ದೇವರ ಅಂತ ಹೇಳಿದ್ರೆ ಇಲ್ಲ, ಪವಿತ್ರಾತ್ಮನನ್ನ ಇವರನ್ನು ಬೇರ್ಪಡಿಸಿ ಹೊರ ತೆಗೆದು ಇವರು ದೇವರು ಅಂತ ಹೇಳಿದ್ರೆ ಇಲ್ಲ. ತಂದೆ, ಮಗ, ಪವಿತ್ರಾತ್ಮರು ಒಂದಾಗಿರುವುದನ್ನ ದೇವರು ಎಂಬುದಾಗಿ ಸತ್ಯವೇದ ಕರೀತದೆ. ಇವರಲ್ಲಿ ನೋಡಿ ಬೆಳಕಿದೆ, ಇವರಲ್ಲಿ ಯಾವ ರೀತಿಯಾದ ಮುಚ್ಚುಮರೆ ಇಲ್ಲ. ದೇವರು ಬೆಳಕಾಗಿದ್ದಾನೆ. ಪರಿಪೂರ್ಣವಾದಂಥ ಜೀವ, ಪರಿಪೂರ್ಣವಾದಂಥ ಆನಂದ, ಪರಿಪೂರ್ಣವಾದಂಥ ಬೆಳಕು. ವಾವ್! ತಂದೆ ಮಗನಲ್ಲಿ, ಮಗನು ತಂದೆಯಲ್ಲಿ ಸಂತೋಷವುಳ್ಳವರಾಗಿದ್ದಾರೆ, ಆನಂದವುಳ್ಳವರಾಗಿದ್ದಾರೆ. ಅವರೊಳಗೆ ಜೀವ, ಅವರೊಳಗಿರುವಂಥ ಆನಂದ, ಅವರೊಳಗಿರುವಂಥ ಅಲೌಕಿಕವಾದಂಥ ಅಸಾಧಾರಣವಾದಂಥ ಜೀವಿತ. ಇದನ್ನೇ ನಾವು ಪರಿಶುದ್ಧತ್ವ ಎಂಬುದಾಗಿ ಇಲ್ಲಿ ಕರಿತೇವೆ, ಹೋಲಿನೆಸ್ ಎಂಬುದಾಗಿ ಕರಿತೇವೆ. ಈ ದೇವರಿಗೆ ಪರಿಶುದ್ಧತ್ವ ಅಂದ್ರೆ ಏನು? ವ್ಯಭಿಚಾರ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಕದಿಬಾರ್ದು. ಅದಕ್ಕೆ ಮುಂಚೆ ಎಲ್ಲ ಹೇಳಬೇಕಾದ್ರೆ ಡಿಸ್ಒಬೀಡಿಯನ್ಸ್ ಅಲ್ವಾ? ಅದಕ್ಕೆ ಮುಂಚೆ ಬಹಳ ಪ್ರೈಮರಿ ಥಿಂಗ್ಸ್ನ ನೋಡೋಣ. ತಂದೆ ಮಗನಲ್ಲಿ, ಮಗನು ತಂದೆಯಲ್ಲಿ, ತಂದೆ ಪವಿತ್ರಾತ್ಮರಲ್ಲಿ ಇವರು ಆನಂದವಾಗಿದ್ದಾರೆ, ಇವರು ಪರಿಪೂರ್ಣವಾಗಿದ್ದಾರೆ. ಇವರ ಪರಿಪೂರ್ಣವಾದಂಥ ಜೀವಿತದ ನಿಮಿತ್ತವೇ ಮನುಷ್ಯ ಉಂಟಾದನು. ಔಟ್ ಆಫ್ ಹಿಸ್ ಫುಲ್ನೆಸ್ ವಿ ಕ್ರಿಯೇಟೆಡ್. ಬಟ್ ಹಿಯರ್, ಆದರೆ ಇಲ್ಲಿ ದೇವರು ಏಕಾಂಗಿಯಾಗಿದ್ದಾನೆ. ನಮ್ಮ ದೇವರು ಏಕಾಂಗಿಯಾಗಿದ್ದಾನೆ. ಈ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ರೆ ತನ್ನ ಅಗತ್ಯಗಾಗಿ ಆತನು ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಈತನು
ತನ್ನ ಅಗತ್ಯಗಳನ್ನು ಪೂರೈಸದೆ ಹೋದಾಗ ಡಿಸ್ಒಬೀಡಿಯನ್ಸ್, ಅವಿಧೇಯನಾದಾಗ ಪಾಪವಾಗ್ತದೆ. ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಏನು? ದಂಡನೆ. ಹಾಗಾಗಿಯೇ ಈ ದಂಡನೆಯನ್ನ ಏಸು ಹೊತ್ತನು, ಏಸು ಪಾಪವಾದನು. ಇದನ್ನ ವಿಶ್ವಾಸಿಸೋದಾದ್ರೆ ನಾವು ಪರಲೋಕಕ್ಕೆ ಹೋಗ್ತೇವೆ ಅಂತ ಹೇಳ್ತೇವೆ. ಆದರೆ ದೇವರು ಈ ರೀತಿಯಾಗಿ ಇಲ್ಲ ನೋಡಿ. ದೇವರು ಸಂಬಂಧವಾಗಿದ್ದಾನೆ. ದೇವರು ಒಂದು ಅಂತ ಹೇಳುವಾಗ ತಂದೆ, ಮಗ, ಪರಿಶುದ್ಧಾತ್ಮರು ಅವರಿರುವಂಥ ಸಂಬಂಧವನ್ನ ನಾವು ಒಂದು ಎಂಬುದಾಗಿ ಕರೀತೇವೆ. ಈ ತ್ರಯೇಕ ದೇವ್ರನ್ನ ಎಕ್ಸ್ಪ್ಲೈನ್ ಮಾಡಿ ಹೇಗೆ ಅಂತ ಹೇಳಿದ್ರೆ ನಾವೇನು ಹೇಳ್ಬಿಟ್ವಿ? ಸರ್, ನೀರು ಇದನ್ನ ನೀವು ಕುದಿಸಿದ್ರೆ ಆವಿಯಾಗಿ ಮೇಲೆ ಹೋಗುತ್ತಲ್ಲ, ಅದು ಪರಿಶುದ್ಧಾತ್ಮನು. ಅದನ್ನ ಫ್ರಿಜ್ಜಲ್ಲಿ ಇಟ್ಟರೆ ಐಸ್ ಆಗುತ್ತಲ್ಲ, ಅದು ಯೇಸು ಸ್ವಾಮಿ. ಇದಕ್ಕೆಲ್ಲ ಮೂಲ ಏನು? ನೀರು. ಅದು ತಂದೆ ದೇವರು ಅಂತ ಹೇಳ್ಬಿಟ್ಟು ಇದನ್ನ ಮಾಡಲಿಸಮ್ ಅಂತ ಹೇಳ್ತಾರೆ. ಇದನ್ನ ಮಾಡಲಿಸಮ್ ಅರ್ಲಿ ಸಭೆಗಳಲ್ಲಿ ಹೆರೆಟಿಕ್, ಕಳ್ಳ ಉಪದೇಶ ಎಂಬುದಾಗಿ ಹೇಳಿ ಇದಕ್ಕೆ ವಿರುದ್ಧವಾಗಿ ಹೋರಾಡಿದ್ರು. ಆ ರೀತಿಯಾಗಿ ಹೋರಾಟದಲ್ಲಿ ಅರ್ಥನೇಷಿಯಸ್ ಅನ್ನುವವರು ನೈಸಿಯನ್ ಕ್ರೀಡನ್ನ ತರ್ತಾರೆ. ಇದನ್ನ ಮೇನ್ ಲೈನ್ ಸಭೆಗಳಲ್ಲಿ ನಾವು ವಿಶ್ವಾಸದ ಹರಿಕೆ ಮಾಡ್ತೇವೆ. ತಂದೆ ದೇವರನ್ನು ನಂಬುತ್ತೇನೆ, ತಂದೆ ದೇವರ ಮಗನಾಗಿರುವಂಥ ಏಕೈಕ ಮಗನಾಗಿರುವಂಥ ಕುಮಾರನಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ, ಪರಿಶುದ್ಧಾತ್ಮನನ್ನು ನಂಬುತ್ತೇನೆ ಎಂದು ಹೇಳಿ ವಿಶ್ವಾಸ ಸೂತ್ರವನ್ನು ಹೇಳ್ತೇವೆ. ಆದರೆ ಈ ವಿಶ್ವಾಸ ಸೂತ್ರ ಯಾವ ರೀತಿಯಾಗಿ ಬಂತು, ಇದರ ಅರ್ಥ ಏನು, ತ್ರಯೇಕ ದೇವರಂದ್ರೆ ಯಾರು ಅನ್ನುವಂತಹ ಅರ್ಥ ನಮಗೆ ಗೊತ್ತಿಲ್ಲ. ಅರ್ಥನೇಷಿಯಸ್ ಅನ್ನವರು ಈ ಮಾಡಲಿಸಮ್ಗೆ ವಿರುದ್ಧವಾಗಿ ಹೋರಾಡಿ ನೈಸಿಯನ್ ಕ್ರೀಡೆಯನ್ನು ತಂದರು. ಆ ಕ್ರೈಸ್ತ ನಂಬಿಕೆ ಆಳುವಂತಹ ನಂಬಿಕೆ ಎಂದು ಹೇಳೋದಂದ್ರೆ ತಂದೆ, ಮಗ, ಪರಿಶುದ್ಧಾತ್ಮರು ಮೂರು ವೈಯಕ್ತಿಕವಾದಂಥ ವ್ಯಕ್ತಿಗಳು ಅಲೌಕಿಕವಾಗಿ ಅಸಾಧಾರಣವಾಗಿ ಒಂದಾಗಿದ್ದಾರೆ, ಪ್ರೀತಿಯಲ್ಲಿದ್ದಾರೆ, ಪರಿಪೂರ್ಣವಾದಂಥ ಆನಂದದಲ್ಲಿದ್ದಾರೆ, ಪರಿಪೂರ್ಣವಾದಂಥ ಜೀವದಲ್ಲಿದ್ದಾರೆ ಅನ್ನುವಂಥದ್ದೇ. ಸೊ ಈ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಬೇಕಾದ್ರೆ ಇವರು ತಮ್ಮ ಅವಶ್ಯಕತೆಗಾಗಿ ಮನುಷ್ಯನ ಸೃಷ್ಟಿ ಮಾಡ್ತಿಲ್ಲ, ಬದಲಾಗಿ ತಮ್ಮಲ್ಲಿ ಉಕ್ಕಿ ಹರಿಯುವಂತಹ ಪ್ರೀತಿ, ತಮ್ಮಲ್ಲಿ ಉಕ್ಕಿ ಹರಿಯುವಂಥ ಆನಂದ, ತಮ್ಮಲ್ಲಿ ಉಕ್ಕಿ ಹರಿಯುವಂಥ ಜೀವದ ಒಂದು ಪ್ರತೀಕವಾಗಿ ಮನುಷ್ಯನ ಸೃಷ್ಟಿ ಮಾಡ್ತಾರೆ. ಔಟ್ ಆಫ್ ಅಬೆಂಡೆನ್ಸ್ ಆಫ್ ದ ಲವ್ ಆಫ್ ಗಾಡ್ ವಿ ಆರ್ ಕ್ರಿಯೇಟೆಡ್. ಸೊ ಹಾಗಾಗಿ ಇಲ್ಲಿ ಇವರಿಗೆ ಮನುಷ್ಯನ ಅವಶ್ಯಕತೆ ಇಲ್ಲ, ಬದಲಾಗಿ ಅವರಿಂದ ತುಂಬಿ ಹರಿಯುವಂಥ ಪ್ರೀತಿಯ ನಿಮಿತ್ತವಾಗಿ ಅವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ರು. ಇಲ್ಲಿ ನೋಡಿ, ದೇವರಿಗೆ ಆರಾಧನೆ ಅನ್ನುವಂಥದ್ದು ಬಹಳ ಮುಖ್ಯ. ಆರಾಧನೆ ಅನ್ನುವಂಥದ್ದು ಇವರಿಗೆ ಬೇಕಾಗಿರುವಂಥ ವಿಷಯ. ಆದರೆ ಈ ದೇವರಿಗೆ ಆರಾಧನೆ ಅನ್ನುವಂಥದ್ದು ಇವರೊಳಗೆ ಇದೆ ನೋಡಿ. ತಂದೆ ಮಗನನ್ನು ನೋಡಿ ವಾವ್, ಮಗನು ತಂದೆಯನ್ನು ನೋಡಿ ವಾವ್, ತಂದೆ ಮಗ ಪರಿಶುದ್ಧಾತ್ಮನ ನೋಡಿ ವಾವ್, ಒಬ್ಬರನ್ನೊಬ್ಬರು ಕೊಂಡಾಡ್ತಿದ್ದಾರೆ. ಈ ರೀತಿ ಕೊಂಡಾಡುವುದನ್ನೇ ಇದು ಒಂದು ರೀತಿಯಾದಂಥ ನೃತ್ಯ ನೋಡಿ. ಇಟ್ಸ್ ನಾಟ್ ಎ ಫಿಸಿಕಲ್ ಡ್ಯಾನ್ಸ್, ಇಟ್ಸ್ ಕೈಂಡ್ ಆಫ್ ಡ್ಯಾನ್ಸ್, ನೃತ್ಯ. ತಂದೆ ಮಗನಲ್ಲಿ, ಮಗನು ತಂದೆಯಲ್ಲಿ, ತಂದೆ ಮಗ ಪವಿತ್ರಾತ್ಮನಲ್ಲಿ ಒಂದು ರೀತಿಯಾದ ಅಲೌಕಿಕವಾಗಿ ಒಂದು ನೃತ್ಯ ಹೋಗ್ತಾ ಇದೆ, ಒಂದು ತಾಳ, ಒಂದು ರಿಥಮ್ ಹೋಗ್ತಾ ಇದೆ. ಇದನ್ನು ಅರ್ಲಿ ಚರ್ಚ್ ಫಾದರ್ಸ್ ಏನಂದರೆ ಪೆರಿಕೋರೋಸಿಸ್ ಎಂಬುದಾಗಿ ಕರೆದರು. ಪೆರಿಕೋರೋಸಿಸ್, ಪೆರಿ ಎಂಬುದಾಗಿ ಹೇಳೋದಾದ್ರೆ ಸರ್ಕಲ್, ಕೋರೋಸಿಸ್ ಎಂಬುದಾಗಿ ಹೇಳೋದಾದ್ರೆ ನೃತ್ಯ. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ತಂದೆ, ಮಗ, ಪವಿತ್ರಾತ್ಮರು ಹೀಗಿದ್ದಾರಲ್ಲ ಒಂದಾಗಿ, ಇವರ ಜೀವಿತದಲ್ಲಿ, ಇವರ ಜೀವದಲ್ಲಿ ಪಾಲನ್ನು ತೆಗೆದುಕೊಳ್ಳುವುದಕ್ಕಾಗಿ ಮನುಷ್ಯನನ್ನ ಸೃಷ್ಟಿ ಮಾಡಿದ್ರು. ತಂದೆ, ಮಗ, ಪರಿಶುದ್ಧಾತ್ಮರು. ಓಕೆನಾ? ಡ್ರಾಯಿಂಗ್ ಸ್ವಲ್ಪ ತಪ್ಪಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮನುಷ್ಯನನ್ನ ಇಡಬೇಕು ಅನ್ನೋದೇ ಅವರ ಚಿತ್ತ. ದಟ್ ಇಸ್ ದ ಪ್ರೀ ಕ್ರಿಯೇಷನ್ ಪರ್ಪಸ್. ಸೊ ಮನುಷ್ಯ ಇಲ್ಲಿರುವುದಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟ. ಅವರಲ್ಲಿರುವಂಥ ಜೀವ, ಅವರಲ್ಲಿರುವಂಥ ಆನಂದ, ಅವರಲ್ಲಿರುವಂಥ ಪರಿಪೂರ್ಣವಾದಂತಹ ಅಸಾಧಾರಣವಾದಂಥ ಜೀವಿತವನ್ನು ಪಡ್ಕೊಳ್ಳುವುದಕ್ಕಾಗಿ ಆತನ ಸೃಷ್ಟಿ ಮಾಡಲ್ಪಟ್ಟ. ಹಾಗಾಗಿ ಈ ದೇವರಿಗೆ ಈ ಒಂದು ಸ್ಥಳದಿಂದ ಮನುಷ್ಯ ಹೊರಬರ್ತಾನಲ್ಲ, ಇದನ್ನೇ ಪಾಪ ಎಂಬುದಾಗಿ ಕರೀತೇವೆ. ಸೊ ಈ ದೇವರಿಗೆ ನೀತಿ ಏನು? ಈ ಹೊರಗಿರುವಂಥ ಮನುಷ್ಯನನ್ನ ಈ ಸ್ಥಳಕ್ಕೆ ಕರ್ಕೊಂಡು ಬರುವಂಥದ್ದೇ ಈ ದೇವರಿಗೆ ನೀತಿ. ಆದರೆ
ಈ ಹೊರಗಿರುವಂಥ ಮನುಷ್ಯ ಇರುವಂಥದ್ದು ಆಳವಾದಂತಹ ಕಾರ್ಗತ್ತಲು. ಈ ಆಳವಾದಂತಹ ಕಾರ್ಗತ್ತಲಿನಲ್ಲಿ ಆತನು ಬಿದ್ದು ಹೋಗಿದ್ದಾನೆ. ನೋಡಿ, ಮನುಷ್ಯ ಪಾಪ ಮಾಡಿದ್ದು ಜಸ್ಟ್ ಡಿಸೊಬಿಡಿಯನ್ಸ್ ಅಲ್ಲ, ಬದಲಾಗಿ ಆತನು ಅವಿಧೇಯನಾದಾಗ, ಶತ್ರುವಿನ ಸ್ವರವನ್ನು ಕೇಳಿಸ್ಕೊಂಡಾಗ ಆತನೊಳಗೆ ಏನೋ ಒಂದು ನಡೀತು. ನೋಡಿ, ಆತನು ಏನಂತ ನಂಬ್ದ, ದೇವರು ನನಗೆ ಒಳ್ಳೆಯವನಲ್ಲ, ದೇವರು ಒಂದು ಒಳ್ಳೆಯ ವಿಷಯವನ್ನ ನನಗೆ ಕೊಡದ ರೀತಿಯಲ್ಲಿ ಅದನ್ನು ಬಚ್ಚಿಟ್ಟಿದ್ದಾನೆ ಎಂಬುದಾಗಿ ಹೇಳಿ ಅದನ್ನು ನಂಬದ. ಅದನ್ನು ನಂಬುದರ ನಿಮಿತ್ತ ದಟ್ ಇಸ್ ಅ ಪರ್ಸೆಪ್ಷನ್, ಪರ್ಸೆಪ್ಷನ್. ಆ ಒಂದು ನಂಬಿಕೆ ಮುಖಾಂತರ ಅವನಿಗೆ ಆದಂತಹ ಒಂದು ಕಾಲ್ಪನಿಕ ಜಗತ್ತಿಗೆ ಹೋದ, ഇരുಳಿಗೆ ಹೋದ. ಆಮೇಲೆ ಆ ಕಾಲ್ಪನಿಕ ಜಗತ್ತು ಆಳವಾದಂತಹ ಕತ್ತಲು. ಆ ಕತ್ತಲಲ್ಲಿ ತಾನು ಯಾರು, ದೇವರು ಯಾರು, ತಾನು ಯಾತಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟನು, ತನ್ನ ಡಿಸೈನ್ ಏನು ಅನ್ನುವುದರ ಅರಿವು ಆತನಿಗೆ ಇಲ್ಲದೆ ಹೋಯಿತು. ನನ್ನೊಂದಿಗೆ ಕೊಲೆಸಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಾಕ್ಯಕ್ಕೆ ಬನ್ನಿ. ಹಿಂದಿನ ಕಾಲದಲ್ಲಿ ನೀವು ನಿಮ್ಮ ದುಷ್ಕೃತ್ಯಗಳ ನಿಮಿತ್ತವಾಗಿ ದೂರವಿದ್ದರೂ ಮನಸ್ಸಿನಲ್ಲಿ ದೇವರ ಶತ್ರುಗಳು ಆಗಿದ್ದೀರಿ. ನಮ್ಮ ಮನಸ್ಸಿನೊಳಗೆ ನಾವು ದೇವರಿಗೆ ಶತ್ರುವಾಗಿದ್ದೇವೆ. ದೇವರು ನಮಗೆ ಶತ್ರುವಾಗಿಲ್ಲ, ಬದಲಾಗಿ ನಾವು ಸಹ ದೇವರಿಗೆ ಶತ್ರುವಾಗಿಲ್ಲ. ಆದರೆ ನಮ್ಮ ಮನಸ್ಸಿನೊಳಗೆ ನಾವು ಬಿದ್ದುದಂತ ಆಳವಾದಂತ ഇരുಳು ಇದೆಯಲ್ಲ, ಕತ್ತಲೆ ಒಳಗೆ ನಾವು ದೇವರಿಗೆ ಶತ್ರುವಾಗಿದ್ದೇವೆ. ನಾನು ಪಾಪ ಮಾಡಿದ್ದೇನೆ, ಹಾಗಾಗಿ ದೇವರ ಮುಂದೆ ನಾನು ನಿಲ್ಲುವುದಕ್ಕೆ ಯೋಗ್ಯನಲ್ಲ, ನಾನೀಗ ದೇವರಿಗೆ ಶತ್ರು, ದೇವರು ನನ್ನ ಕೈ ಬಿಟ್ಬಿಟ್ಟನು, ದೇವರು ನನ್ನ ಪ್ರೀತಿಸುವುದಿಲ್ಲ ಎನ್ನುವಂತಹ ಆಳವಾದಂತಹ ಕತ್ತಲೆಯೊಳಗೆ ನಾವು ಬಿದ್ದಿದ್ದೇವೆ. ಹಾಗಾಗಿ ಇಲ್ಲಿರುವಂಥ ದೇವರು ಈತನನ್ನು ಇಲ್ಲಿ ಬಂದು ಸಂಧಿಸಿ ಈತನ ಜಗತ್ತನ್ನು ಬದಲಾಯಿಸ್ಬೇಕು. ನೋಡಿ, ಆ ರೀತಿ ಬದಲಾಯಿಸುವಂಥ ಕಾರ್ಯದಲ್ಲೇ ಕ್ರಿಸ್ತನು ಶಿಲುಬೆಯನ್ನು ಸಂಧಿಸಬೇಕಾಯಿತು. ಯೋಹಾನ 1ನೇ ಅಧ್ಯಾಯ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯ ಆತನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಈ ವಾಕ್ಯ ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಅನ್ನುವಂಥದ್ದು, ದೇವರ ಬಳಿ ಅನ್ನುವಂಥದ್ದು ಪ್ರೋಸ್ ಎಂಬುದಾಗಿ ಗ್ರೀಕ್ ಶಬ್ದ ಹೇಳ್ತದೆ. ಪ್ರೋಸ್ ಎಂಬುದರ ಅರ್ಥ ಮುಖಾಮುಖಿಯಾಗಿ, ಫೇಸ್ ಟು ಫೇಸ್ ರಿಲೇಶನ್ಶಿಪ್, ತಂದೆಯೊಂದಿಗೆ ಮುಖಾಮುಖಿಯಾದಂತಹ ಸಂಬಂಧದಲ್ಲಿ ಯೇಸು ಇದ್ದನು ಎಂಬುದಾಗಿ. ಯೋಹಾನ ಒಬ್ಬ ಯಹೂದಿಯಾಗಿದ್ದ. ಆದಿಯಲ್ಲಿ ಅನ್ನುವಾಗ ಯಹೂದ್ಯರ ಎಲ್ಲ ಗಮನವೂ ಸಹ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಆ ಕಡೆಗೆ ಆತನು ತೆಗೆದುಕೊಂಡು ಹೋಗ್ತಾನೆ. ಅಲ್ಲಿ ಆತನು ಹೇಳ್ತಾನೆ, ಆದಿಯಲ್ಲಿ ಯೇಸು ದೇವರೊಂದಿಗೆ ಇದ್ದನು ಎಂಬುದಾಗಿ. 4ನೇ ವಾಕ್ಯ ನೋಡಿ, ಅವರಲ್ಲಿ ಜೀವವಿತ್ತು, ಆ ಜೀವರು ಮನುಷ್ಯರಿಗೆ ಬೆಳಕಾಗಿತ್ತು. ವಾವ್, ಏನು ಹೇಳ್ತಾ ಇದ್ದಾನೆ ಯೋಹಾನ? ನೋಡಪ್ಪ, ಆ ಯೇಸುವು ಮನುಷ್ಯರಿಗೆ ಬೆಳಕಾಗಿದ್ದನು. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ತಂದೆಯಾದಂಥ ದೇವರು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನ ಆರಿಸಿಕೊಂಡನು ಎಂಬುದಾಗಿ. ಕ್ರಿಸ್ತ ಯೇಸುವು ಮನುಷ್ಯರಿಗೆ ಬೆಳಕಾಗಿದ್ದನು ಎಂಬುದಾಗಿ. ಆದರೆ ಈ ಬೆಳಕನ್ನ ತ್ಯಜಿಸಿ ಮನುಷ್ಯ ತನ್ನ ಸ್ವಚಿತ್ತದ ಮೇರೆಗೆ ಕತ್ತಲಲ್ಲಿ ಹೋಗಿ ಅಡಗಿಕೊಳ್ತಾನೆ. ಈ ಆಳವಾದಂಥ ಕತ್ತಲಲ್ಲಿ ದೇವರ ಕುರಿತಾದಂತಹ ಸರಿಯಾದಂತಹ ಅರಿವಿಲ್ಲ, ತನ್ನನ್ನು ಕುರಿತಾದಂತಹ ಸರಿಯಾದಂತಹ ಅರಿವಿಲ್ಲ. ಹಾಗಾಗಿ ಈ ಮನುಷ್ಯನನ್ನ ದೇವರು ಸಂಧಿಸಲೇಬೇಕಾಯಿತು. ಹಾಗಾಗಿ ಈ ಕತ್ತಲಿನೊಳಗೆ ಯೇಸು ಪ್ರವೇಶಿಸ್ತಾನೆ. ಆಮೆನ್, ಹಲ್ಲೆಲೂಯಾ. ಈ ಕತ್ತಲಿನೊಳಗೆ ಪ್ರವೇಶಿಸ್ತಾನೆ. ಈ ಕತ್ತಲು ಏನು ಎಂಬುದಾಗಿ ಹೇಳುವುದಾದ್ರೆ, ತಂದೆಯನ್ನ ಅರಿಯದೆ ಇರುವಂತಹ ಪರಿಸ್ಥಿತಿ. ನಾವು ಅನೇಕ ವಿಷಯಗಳನ್ನೇ ಹೇಳ್ಬೋದು ಪಾಪ ಅಂತ, ಆದರೆ ಪಾಪಕ್ಕೆ ಬೇರು ತಂದೆಯನ್ನ ಅರಿಯದೆ ಇರುವಂಥದ್ದು. ಪಾಪದ ಸಂಬಳ ಮರಣ ಅಂತ ಹೇಳ್ತೇವೆ. ಅಂದ್ರೆ ದೇವರು ಯೇಸು ಸ್ವಾಮಿ ಹೇಳ್ತಾನೆ, ನೀನು ಕಳಿಸಿಕೊಂಡಂಥ ಕುಮಾರನನ್ನ, ನಿನ್ನನ್ನ ಅರಿಯುವಂಥದ್ದೇ ನಿತ್ಯ ಜೀವ. ದೇವರನ್ನ ಅರಿಯುವಂಥದ್ದೇ ನಿತ್ಯ ಜೀವ ಎಂಬುದಾಗಿ ಹೇಳುವುದಾದ್ರೆ, ದೇವರನ್ನ ಅರಿಯದೆ ಇರುವಂಥದ್ದೇ ಮರಣ ಎಂಬುದಾಗಿ ಹೇಳುವುದಾದ್ರೆ,
ಆ ಮರಣವೇ, ಆ ಮರಣ ಯಾವುದರ ನಿಮಿತ್ತವಾಗಿ? ಪಾಪದ ನಿಮಿತ್ತವಾಗಿ. ಹಾಗಾದರೆ ಪಾಪ ಅಂದರೆ ಏನು? ದೇವರನ್ನು ಅರಿಯದೆ ಇರುವಂಥ ಪರಿಸ್ಥಿತಿ. ಈ ಅಂಧಕಾರದ ಕತ್ತಲಿದೆಯಲ್ಲ, ಈ ಕತ್ತಲಲ್ಲಿ ದೇವರನ್ನು ಅರಿಯುವುದಕ್ಕೆ ಸಾಧ್ಯವಿಲ್ಲ. ಆದರೆ ಏಸು ಬೆಳಕಾಗಿ ಈ ಕತ್ತಲಿನೊಳಗೆ ಪ್ರವೇಶಿಸ್ತಾನೆ. ಹಾಗಾಗಿ ಆ ಕತ್ತಲು ಆತನನ್ನು ಮುಸುಕಲಿಲ್ಲ. ಇದು ಎಲ್ಲಿಂದ ಪ್ರಾರಂಭವಾಯ್ತಂದ್ರೆ, ಯೇಸು ಸ್ವಾಮಿ ಹುಟ್ಟಿದಾಗಲೇ ನಾನು ಹೇಳಿದ್ನಲ್ಲ, ಈ ಕತ್ತಲಲ್ಲಿದ್ದಾನೆ. ಈ ಕತ್ತಲಲ್ಲಿ ಏನು ಅಂದರೆ, ಸೈತಾನ ಹೇಳಿದ್ನು, ನೋಡಪ್ಪ, ಯಾವ ಮರದ ಹಣ್ಣನ್ನು ತಿನ್ನಬಾರ್ದು? ಈ ಮರದ ಹಣ್ಣು. ಅಂದರೆ ಏನು ಹೇಳ್ತಿದ್ದಾನೆ? ದೇವರು ನನಗೆ ಒಳ್ಳೆಯ ವಿಷಯನ ಕೊಡದೇ ಇಟ್ಟಿದ್ದಾನೆ ಅನ್ನುವಾಗ ದೇವರು ಕೆಟ್ಟವನು ಅಂತ ಹೇಳ್ತಿದ್ದಾನೆ. ತಂದೆ ನನಗೆ ಕೊಟ್ಟದೆ ಯಾವುದೋ ರೀತಿಯಲ್ಲಿ ಯಾವುದೋ ಒಂದನ್ನು ಇಟ್ಟಿದ್ದಾನೆ. ಮನುಷ್ಯ ನಂಬಿದ ಸುಳ್ಳು ಎನ್ನುವುದು ಹೇಳುವುದಾದರೆ, ದೇವರು ಒಳ್ಳೆಯವನಲ್ಲಪ್ಪ. ಸೊ ನಮ್ಮ ಜೀವಿತದ ಬರುವ ಎಲ್ಲ ಪ್ರಶ್ನೆಗಳು ದೇವರು ಒಳ್ಳೆಯವನ ಅನ್ನುವಂಥ ಪ್ರಶ್ನೆನೇ ನಮಗೆ ಸೈತಾನ ಕೊಡುವಂಥದ್ದು. ದೇವರನ್ನು ಅರಿಯದೇ ಇರುವಂಥ ಪರಿಸ್ಥಿತಿಯಲ್ಲೇ ನಾವು ಹೇಳ್ತೇವೆ, ದೇವ್ರು ಕೈ ಬಿಟ್ಬಿಟ್ಟ, ದೇವರಿದ್ದಿದ್ರೆ ಯಾಕೆ ಹೀಗೆ ನಡೀತಾ ಇತ್ತು ಅನ್ನುವಂಥ ಪ್ರಶ್ನೆಗಳನ್ನು ನಾವು ಕೇಳ್ತೇವೆ. ಆ ರೀತಿಯಾದಂತಹ ಶೋಧನೆಗಳಿಗೆ ಆತನು ಉಂಟಾದನು. ಹಾಗಾಗಿ ಸತ್ಯವೇದ ಹೇಳ್ತದೆ, ಆತನ ಸಕಲ ವಿಧದಲ್ಲೂ ಶೋಧನೆಗೆ ಒಳಪಟ್ಟು ಸಹ ಆತನು ಪಾಪ ಮಾಡಿಲ್ಲ ಎಂಬುದಾಗಿ. ನಾನು ಮೊನ್ನೆ ಒಂದು ಫೇಸ್ಬುಕ್ ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ಒಬ್ಬರು ಕಮೆಂಟ್ ಮಾಡ್ತಾ ಇದ್ರು, ಒಂದು ಸುವಾರ್ತೆಯ ವಿರುದ್ಧವಾಗಿ ಮಾತಾಡುವಂಥ ವ್ಯಕ್ತಿಗಳು, ಜೀಸಸ್ ದ ಇಲಿಜಿಟ್ಮೇಟ್ ಸನ್ ಎಂಬುದಾಗಿ, ಯಾವುದೋ ಒಂದು ಸೈನಿಕನಿಗೆ ಹುಟ್ಟಿದಂಥ ಮಗ ಎಂಬುದಾಗಿ. 2000 ವರ್ಷಗಳ ನಂತರ ಕ್ರೈಸ್ತತ್ವ ಎಷ್ಟು ಬೆಳೆದಾಗಲೂ ಸಹ ಯೇಸುವನ್ನ ತಪ್ಪಾಗಿ ಮಾತಾಡುವಂಥ ಗುಂಪಿದೆ. ಆದರೆ ಆ ಒಂದು ದಿವಸಗಳಲ್ಲಿ ಯೇಸು ಬಾಲ್ಯ ಪ್ರಾಯದಲ್ಲೇ ಇದ್ದಾಗ ಈತನು ತಪ್ಪಾಗಿ ಹುಟ್ಟಿದಂಥ ಮಗನು ಎಂಬುವಂತಹ ಅನೇಕ ವಿಷಯಗಳು ಆತನಿಗೆ ಬಂದಿರಬಹುದು. ಅಲ್ಲಿ ಎಲ್ಲವೂ ಸಹ ಆತನಿಗೆ ಪ್ರಶ್ನೆ, ದೇವರು ಒಳ್ಳೆಯವನ, ತಂದೆ ದೇವರು ಒಳ್ಳೆಯವನ ಎಂಬುದರಲ್ಲಿ. ಅದರ ಎಲ್ಲ ಸ್ಥಳಗಳಲ್ಲೂ ಆತನು ದೇವರು ಒಳ್ಳೆಯವನು, ದೇವರು ಒಳ್ಳೆಯವನು ಎಂಬುದಾಗಿ, ಆತನು ತಂದೆ ಒಳ್ಳೆಯವನು ಎಂಬುದನ್ನು ಆತನು ನಂಬಿದ್ದಾನೆ. ಈ ಸಕಲ ವಿಧವಾದಂಥ ಶೋಧನೆಯ ಆಳ ಎಲ್ಲಿ ಎಂಬುದಾಗಿ ಹೇಳುವುದಾದರೆ, ಕಲ್ವಾರಿ ಕ್ರೂಜಿಯಲ್ಲಿ ಪಾಪವೇ ಅರಿಯದಂಥ ಆತನು ಪಾಪವಾದನು, ಹಾಗಾಗಿ ನಾವು ನೀತಿವಂತರಾದೆವು ಎಂಬುದರ ಅರ್ಥ ಎಂಬುದಾಗಿ ಹೇಳುವುದಾದರೆ, ಪಾಪವೇ ಅರಿಯದ ಆತನು ಎಂಬುದಾಗಿ ಹೇಳುವುದಾದರೆ, ಮುಖಾಮುಖಿಯಾದಂತಹ ಸಂಬಂಧದಲ್ಲಿದ್ದನಲ್ಲ ಯೇಸು ಸ್ವಾಮಿ. ಆದಿಯಿಂದಲೂ, ಜಗತ್ ಉತ್ಪತ್ತಿಗಿಂತ ಮುಂಚೆಯಿಂದಲೂ ತಂದೆಯನ್ನು ಅರಿತಂಥ ಏಕೈಕ ವ್ಯಕ್ತಿ ಯೇಸು ಸ್ವಾಮಿ ಮಾತ್ರವೇ. ಯೇಸು ಸ್ವಾಮಿ ಪರಿಶುದ್ಧಾತ್ಮನು ತಂದೆ ಇವರು ಒಂದಾಗಿದ್ದಾರೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ತಂದೆಯನ್ನು ಪ್ರಕಟಿಸ್ತಿದ್ದಾನೆ. ಈ ತಂದೆಯನ್ನು ಅರಿತಂತಹ ವ್ಯಕ್ತಿ, ತಂದೆಯನ್ನು ಅರಿಯದಂತಹ ಮಾನವನ ಕತ್ತಲಿನೊಳಗೆ ಪ್ರವೇಶಿಸಿ ನಾವು ನೋಡಿದಂಥ ಅದೇ ದೇವರನ್ನೇ ಆತನು ಕಲ್ವಾರಿ ಕ್ರೂಜಿಯಲ್ಲಿ ನೋಡ್ತಾನೆ. ಹಾಗೆ ನೋಡುವಾಗಲೇ ಆತನು ಎಲೋಹಿ ಎಲೋಹಿ ಲಾಮ ಸಬಕ್ತಾನಿ ಎಂಬುದಾಗಿ ಆತನು ಕೂಗ್ತಾನೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟೆ ಎಂಬುದಾಗಿ. ಅನೇಕ ವಿಷಯಗಳನ್ನು ನಾನು ಸಂಕ್ಷಿಪ್ತವಾಗಿ ಮಾತಾಡಿಲ್ಲ. ನಿಮಗೆ ಸಂಕ್ಷಿಪ್ತವಾಗಿ ಬೇಕಾದರೆ ನನಗೆ ಟೆಕ್ಸ್ಟ್ ಮಾಡಿ, ನಾನು ಅದ್ರ ಬಗ್ಗೆ ನಾನು ಮಾತನಾಡ್ತೇನೆ. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನ ಕೈ ಬಿಟ್ಟೆ ಅಂತ ಹೇಳೋದಾದರೆ, ಇದು ಪ್ರತಿಯೊಬ್ಬ ಮನುಷ್ಯನ ಕೂಗು. ನೀವು ಯಾರನ್ನು ಬೇಕಾದರೂ ಕೇಳಿ, ತುಂಬ ದೇವರು 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 ಅಂತ ಇರೋರು ಸಹ ಅವರ ಜೀವಿತದಲ್ಲಿ ನಡೆಯುವ ಘಟನೆಗಳಿಗೆ ಆಳವಾಗಿ ಅವರು ಹೋಗಿ ಪರೀಕ್ಷೆ ಮಾಡುವುದಾದರೆ, ದೇವರು ಎಲ್ಲಿದ್ನಪ್ಪ ಅನ್ನುವಂಥ ಪ್ರಶ್ನೆ ಬರ್ತದೆ. ಈಗ ನನ್ನ ಜೀವಿತವನ್ನು ಉದಾಹರಣೆ ತೆಗೆದುಕೊಳ್ಳುವುದಾದರೆ, ಹಾಸ್ಟೆಲ್ ಬೆಳೆದಂಥ ವ್ಯಕ್ತಿ. ನಾನು ಅಂದ್ಕೊಂಡಿದ್ದೆ ನಾನು ದೇವರೊಂದಿಗೆ ಬಹಳ ಐಕ್ಯತೆಯನ್ನು ಬೆಳೆದೆ ಎಂಬುದಾಗಿ. ಆದರೆ ನನಗೆ ಇರುವಂಥ ಗಾಯಗಳು, ನನಗೆ ಮುರಿಯಲ್ಪಟ್ಟಂಥ ವಿಷಯಗಳು, ಸಣ್ಣ ವಯಸ್ಸಿನಲ್ಲಿ ತಂದೆ ತಾಯಿಗಳ ಪ್ರೀತಿ ಸಿಗದೇ ಇರುವಂತಹ ಕೋಪ, ಇದ್ಯಾವುದು ಸಹ ನನಗೆ ಗೊತ್ತಿರಲಿಲ್ಲ. ಮದುವೆ ಆದ ನಂತರ ಸ್ಪೌಸ್ ಇಸ್ ಅ ಮಿರರ್ ಎಂಬುದಾಗಿ ನಾನು ಮಾತಾಡಿದ್ದೆ. ಓಕೆ, ಸೊ ನನ್ನನ್ನು ನಾನು ನೋಡುವಂಥ ಪರಿಸ್ಥಿತಿ ಬಂದಾಗ ನನಗೆ ಆ ಗಾಯಗಳನ್ನು ನೋಡಿ ಸಹಿಸ್ಕೊಳ್ಳೋಕ್ಕಾಗದೆ ನೋವು ಉಂಟಾದಾಗ ನಾನು ಕಿರಿಚಿದೆ, ದೇವರೇ, ನಾನು ಆದಂಥ ಪರಿಸ್ಥಿತಿಯಲ್ಲಿ ನೀನು ಎಲ್ಲಿದ್ದೆ? ನಾನು ಕೈ ಬಿಡಲ್ಪಟ್ಟವನಲ್ಲ. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟೆ ಎಂಬುದಾಗಿ ನಾನು ಕಿರಿಚಿದೆ. ಹಾಗಾಗಿ ನಾನು ಹೇಳ್ತೇನೆ, ಎಲ್ಲ ಮಾನವ ಕುಲದ ಕೂಗು ದೇವರೇ ನನ್ನ ಯಾಕೆ ಕೈ ಬಿಟ್ಟೆ ಎಂಬುದಾಗಿ. ಯೇಸು ಸ್ವಾಮಿ ಈ ಲೋಕದಲ್ಲಿ ಪ್ರಯಾಣ ಜೀವಿಸಿದಂತಹ ಎಲ್ಲ ದಿವಸಗಳಲ್ಲಿ ಆತನು ನನ್ನ ತಂದೆ ಎಂಬುದಾಗಿ ಹೇಳ್ತಿದ್ದನು ಹೊರತು ಎಲ್ಲೂ ಸಹ ದೇವರೇ ಎಂಬುದಾಗಿ ಹೇಳಿಲ್ಲ. ಆದರೆ ಕಲ್ವಾರಿ ಕ್ರೂಜಿಯಲ್ಲಿ ನನ್ನ ದೇವರೇ ಯಾಕೆ ಕೈ ಬಿಟ್ಟೆ ಎಂಬುದಾಗಿ ಆತನು ಕೇಳಿದನು. ಯಾಕೆ ಅಂತ ಹೇಳುವುದಾದರೆ, ಮನುಷ್ಯನ ಆಳವಾದಂಥ ಕತ್ತಲಲ್ಲಿ ಇಳಿದು ಮನುಷ್ಯನು ಕಂಡಂಥ ದೇವರನ್ನು ಆತನು ಕಾಣ್ತಾನೆ.
ನಾವು ಪ್ರಸಂಗಿಸದೆ ಹಾಗೆ ಒಂದು ನಿಮಿಷ ಸರ್ ಆತನು ಪಾಪವಾದಂಥ ಕಾರಣ ತಂದೆ ದೇವರು ಆತನನ್ನು ಕೈ ಬಿಟ್ಟನು ಎಂಬುದಾಗಿ ಪ್ರಸಂಗ ಮಾಡ್ತೇವೆ. ಅದನ್ನು ನಾನು ಸಹ ಪ್ರಸಂಗ ಮಾಡಿದ್ದೇನೆ. ಆದರೆ ಅದು ಎಲ್ಲಿಂದ ತೆಗೆಯಲ್ಪಟ್ಟದ್ದು? ಕೀರ್ತನೆ 22 ಅಲ್ವಾ? ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ, ನನ್ನನ್ನು ರಕ್ಷಿಸದೆ ಯಾಕೆ ದೂರವಾಗಿದ್ದಿ? ಇದು ಪ್ರತಿಯೊಬ್ಬ ಮಾನವನ ಕೂಗು. ಆದರೆ ಆ ಕತ್ತಲಿನೊಳಗೆ ಯೇಸು ಕ್ರಿಸ್ತನೊಂದಿಗೆ ತಂದೆ ಇದ್ದನು, ಪರಿಶುದ್ಧಾತ್ಮನು ಸಹ ಇದ್ದರು. ಕಲ್ವಾರಿ ಕ್ರೂಜಿಯಲ್ಲಿ ಯೇಸು ಸ್ವಾಮಿ ಏಕಾಂಗಿಯಾಗಿ ಆತನು ತೂಗಾಡಿಲ್ಲ. ಅದು ಮನುಷ್ಯನ ಆಳವಾದಂಥ ಕತ್ತಲಿನಲ್ಲಿ ಕಾಣುವಂಥ ದೃಶ್ಯ. ಆದರೆ ಯೇಸು ಸ್ವಾಮಿ ಆ ಒಂದು ಕತ್ತಲಿನೊಳಗೆ ಆಳವಾಗಿ ಇಳಿದು ಹೋದಾಗ ಅಲ್ಲಿ ತಂದೆಯನ್ನ ಕಾಣ್ತಾನೆ. 22ನೇ ಕೀರ್ತನೆ ಪೂರ್ತಿ ಯೇಸು ಸ್ವಾಮಿಯ ಮರಣವನ್ನ ಅಲ್ಲಿ ಪ್ರವಾದನಾತ್ಮಕವಾಗಿ ಹೇಳುವಂತಹ ಒಂದು ಕೀರ್ತನೆ. ಅದರಲ್ಲಿ ನನ್ನ ಜೊತೆಗೆ ಈ ವಾಕ್ಯಕ್ಕೆ ಬನ್ನಿ. 24ನೇ ವಾಕ್ಯ, ಕೀರ್ತನೆ 22-24 ಬಹಳ ಮುಖ್ಯವಾದಂಥ ವಾಕ್ಯ. ಏಕೆಂದರೆ ಸಂಕಟ ಪಡುವವನ ಸಂಕಟವನ್ನು ಅವನು ತಿರಸ್ಕರಲಿಲ್ಲ, ಅಸಹ್ಯ ಪಡಲಿಲ್ಲ, ತನ್ನ ಮುಖವನ್ನ ಅವನಿಂದ ಮರೆ ಮಾಡಲಿಲ್ಲ. 3 ಸತಿ ವಾಕ್ಯವನ್ನು ನೋಡಬೇಕು. ತನ್ನ ಮುಖವನ್ನ ಅವನಿಂದ ಮರೆ ಮಾಡಲಿಲ್ಲ, ತನ್ನ ಮುಖವನ್ನ ಅವನಿಂದ ಮರೆ ಮಾಡಲಿಲ್ಲ. ನಾವು ಪ್ರಸಂಗಿಸುವಂಥದ್ದು, ಒಂದು ಕ್ಷಣ ತನ್ನ ದೇವರು ಯೇಸುವನ್ನ ಕೈ ಬಿಟ್ಟನು. ಯಾಕೆಂದ್ರೆ ಮನುಷ್ಯನ ಪಾಪ ಪೂರ್ತಿ ಅವನ ಮೇಲೆ ಬಂತು. ಹಾಗಾಗಿ ಒಂದು ನಿಮಿಷ ಆತನನ್ನ ಕೈ ಬಿಟ್ಟನು ಎಂಬುದಾಗಿ ನಾವು ಪ್ರಸಂಗ ಮಾಡ್ತೇವೆ. ಆದರೆ ಇದೇ ಕೀರ್ತನೆಯಲ್ಲಿ ದಾವೀದ ಪ್ರವಾದನಾತ್ಮಕ ಹೇಳ್ತಾನೆ, ಆತನು ತನ್ನ ಮುಖವನ್ನ ಮರೆ ಮಾಡಲಿಲ್ಲ. ತಂದೆ ತನ್ನ ಮುಖವನ್ನ ಯೇಸುವಿಗೆ ಮರೆ ಮಾಡಲಿಲ್ಲ. ತಂದೆ ತನ್ನ ಮುಖವನ್ನ ಯೇಸುವಿಗೆ ಮರೆ ಮಾಡಲಿಲ್ಲ. ತಂದೆ ತನ್ನ ಮುಖವನ್ನ ಯೇಸುವಿಗೆ ಮರೆ ಮಾಡಲಿಲ್ಲ. ಓ ಹಾಲೆಲೂಯಾ. ಮರ ತೇಲೆ ಬೋಷೆ ಬ್ರಬಾನಮ ಅಂತಂದ್ರೆ ಪಾಪವನ್ನು ಕಂಡು ಅಸಹ್ಯ ಪಡುವಂತ ದೇವರಲ್ಲ ತಂದೆ ದೇವರು. ಮನುಷ್ಯನು ಪಾಪದಲ್ಲಿ ಬಿದ್ದೋದಾಗ ದೇವರು ಅಡಗಿಕೊಳ್ಳಿಲ್ಲ, ದೇವರು ಅಸಹ್ಯ ಪಡಲಿಲ್ಲ, ದೇವರು ಮನುಷ್ಯನ ಕಂಡು ಓಡಿ ಹೋಗಲಿಲ್ಲ. ಬದಲಾಗಿ ಮನುಷ್ಯನು ದೇವರನ್ನ ಕಂಡು ಓಡಿ ಹೋಗಿ ಅಡಗಿಕೊಂಡನು. ಅವನು ಅಡಗಿಕೊಂಡದ್ದು ಕಾರ್ಗತ್ತಲು. ಆ ಕಾರ್ಗತ್ತಲಿನೊಳಗೆ ಏಸು ಇಳಿದನು. ಆದರೆ ಆತನನ್ನ ಯಥಾಸ್ಥಾನ ಪಡಿಸಿಕೊಳ್ಳುವುದಕ್ಕಾಗಿ ದೇವರು ಆ ಕಾರ್ಗತ್ತಲಿನಲ್ಲಿ ಇಳಿದು ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸ್ತಾನೆ. ಆದಾಮನ ಕಂಡಂತ ಅದೇ ದೇವರನ್ನ ಕಾಣ್ತಾನೆ. ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿ? ಆದರೆ ಆ ಕತ್ತಲಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ಕ್ರಿಸ್ತನು ತಂದೆಯನ್ನ ಕಂಡ ಕಾರಣವೇ ಆತನು ಹೇಳ್ತಾನೆ, ತಂದೆಯೇ ನನ್ನ ಆತ್ಮನನ್ನ ನಿನ್ನ ಕೈಗೆ, ನನ್ನ ಆತ್ಮವನ್ನ ನಿನ್ನ ಕೈಗೆ, ತಂದೆಯೇ ನನ್ನ ಆತ್ಮವನ್ನ ನಿನ್ನ ಕೈಗೆ ನಾನು ಒಪ್ಪಿಸಿ ಕೊಡ್ತಾನೆ ಎಂಬುದಾಗಿ. ಒಂದು ವೇಳೆ ಆತನ ತಂದೆಯನ್ನ ಕಾಣದೇ ಇದ್ದರೆ ಆತನು ಹೀಗೆ ಹೇಳ್ತಾ ಇದ್ದ, ಯಾಕಪ್ಪ ನನ್ನ ಕೈ ಬಿಟ್ಟೆ, ಸತ್ತೋಗ್ಬಿಡ್ತಿದ್ದ. ಆದರೆ ಅಲ್ಲಿ ತಂದೆಯನ್ನ ಕಂಡಂಥ ಕಾರಣದಿಂದಲೇ ಆತನು, ದೇವರೇ ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ನಾನು ಒಪ್ಪಿಸ್ಕೊಡ್ತೇನೆ ಎಂಬುದ ಹೇಳಿ ಧೈರ್ಯವಾಗಿ ಒಪ್ಪಿಸ್ಕೊಡ್ತಾನೆ. ತಂದೆ ಆತನ ಆ ಮರಣದಿಂದ ಎಬ್ಬಿಸಿ, ಜೀವಂತನಾಗಿ ಎಬ್ಬಿಸಿ ಆತನ ಮರಣದ ಮೇಲೆ ಜಯವನ್ನು ಒದಗಿಸಿಕೊಡ್ತಾನೆ. ನಾನು ಏನು ಹೇಳಿದೆ? ಪಾಪದ ಸಂಬಳ ಮರಣ ಅಂತ ಹೇಳುವುದಾದ್ರೆ, ಪಾಪ ಏನು ಅಂತ ಹೇಳುವುದಾದ್ರೆ ತಂದೆಯ ಪ್ರೀತಿಯನ್ನ, ತಂದೆಯನ್ನ ಅರಿಯದೇ ಇರುವಂಥದ್ದು. ಯಾಕೆ ಅಂದರೆ ಯೋಹಾನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, 17ನೇ ಅಧ್ಯಾಯ, ನಾನು ವಾಕ್ಯವನ್ನು ನಾನು ಪೋಸ್ಟ್ ಮಾಡ್ತೇನೆ, ಸಮಯ ಶಾರ್ಟಾಗಿ ನಾನು ಮಾಡಬೇಕು ಅಂತ ನಾನು ಮಾಡ್ತಾ ಇರುವಂಥದ್ದು. ನನ್ನನ್ನು ಕಳಿಸಿಕೊಟ್ಟಂತಹ ನಿನ್ನನ್ನು, ನನ್ನನ್ನು ಅರಿಯುವಂಥದ್ದೇ ನಿತ್ಯ ಜೀವ ಎಂದು ಹೇಳ್ತಾರೆ. ಹಂಗಂದರೆ ಪಾಪ ಅನ್ನುವಂಥದ್ದೇನು? ಆತನನ್ನು ಅರಿಯದೇ ಇರುವಂಥದ್ದು. ಆತನ ಅರಿಯದ ನಿಮಿತ್ತ ನಾವು ಮರಣದಲ್ಲೂ ಅಂಧಕಾರದಲ್ಲೂ ನಾವು ನಶಿಸಿ ಹೋಗ್ತಾ ಇದ್ದೇವೆ. ಆದರೆ ಯೇಸು ಕಂಡಂತಹ ದೇವರನ್ನು ನಾವು ಕಾಣುವುದಾದರೆ, ಪಾಪಕ್ಕೆ ಮುಖವನ್ನು ಮರೆ ಮಾಡದೆ ಆತನು ನೋಡಿ ಆತನನ್ನು ಅಲ್ಲಿಂದ ಎತ್ತಿದಂಥ ತಂದೆಯನ್ನು ನೋಡುವುದಾದರೆ, ನಿಜವಾಗ್ಲೂ ಹೇಳ್ತೇನೆ, ನಮ್ಮ ಜೀವಿತದಲ್ಲಿ ಮರಣವು ಇಲ್ಲದೆ ಹೋಗಿ, ಕತ್ತಲೆ ಇಲ್ಲದೆ ಹೋಗಿ ಬೆಳಕನ್ನು ಸ್ವೀಕರಿಸಿ ನಾವು ನಿತ್ಯ ಜೀವದಲ್ಲಿ ಪರಲೋಕಕ್ಕೆ ಹೋದ ಮೇಲೆ ಅಲ್ಲ, ಇಲ್ಲೇ ನಿತ್ಯ ಜೀವವನ್ನು ಅನುಭವಿಸ್ಲಿಕ್ಕೆ ಪ್ರಾರಂಭವಾಗ್ತೇವೆ. ಅದು ಕಂಟಿನ್ಯೂ ಆಗ್ತದೆ. ಆಮೇಲೆ ಹಲ್ಲೆಲೂಯಾ. ಬೆಳಕಾಗಿರುವಂಥ ಕ್ರಿಸ್ತನು ನಮ್ಮ ಕತ್ತಲೆಯೊಳಗೆ ಇಳಿದು, ತಂದೆಯನ್ನು ಅರಿಯದಂಥ ಕತ್ತಲೆಯೊಳಗೆ ಇಳಿದು ತಂದೆಯನ್ನು ಅಲ್ಲಿ ಆತ ನಮಗೆ ಪ್ರಕಟಿಸಿದ್ದಾನೆ. ತಂದೆ, ಮಗ, ಪವಿತ್ರಾತ್ಮರು ನಾವಿರುವಂಥ ಇರುಳಲ್ಲೇ ಅವರು ನಮ್ಮನ್ನು ಅಪ್ಪಿ, ನಮ್ಮನ್ನು ಪ್ರೀತಿಸಿ ಅವರು ನಮ್ಮನ್ನು ಅವರೊಂದಿಗೆ ಯಥಾಸ್ಥಾನ ಪಡಿಸಿಕೊಂಡಿದ್ದಾರೆ. ಪಾಪವೇ ಅರಿಯದಂತಹ ಆತನು ಪಾಪವಾದನು ಎಂಬುದಾಗಿ ಹೇಳುವುದಾದರೆ, ನಾನು ಹೇಳಿದ್ನಲ್ಲ ಇದೆ.
ಸೊ ಹಾಗಾಗಿ ಬಲಿ ಏನು, ಪಾಸ್ಕಾ ಕುರಿ ಅಂದರೆ ಏನು, ಬಲಿ ದೇವರು ಡಿಸೈನ್ ಮಾಡಿದಲ್ವಾ ಅಂತ ಅನೇಕ ಪ್ರಶ್ನೆಗಳಿದೆಯಲ್ಲ, ಅದನ್ನು 2ನೇ ಭಾಗದಲ್ಲಿ ನಾನು ಮಾತನಾಡ್ತೇನೆ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳಿ, ಏಸು ನಮ್ಮ ಕತ್ತಲೆಯೊಳಗೆ ಇಳಿದು ಅದನ್ನು ಬೆಳಕಾಗಿಸಿದ್ದಾನೆ. ತಂದೆ ದೇವರನ್ನ ನಮಗೆ ನಮ್ಮ ಕತ್ತಲೆಯೊಳಗೆ ಆತನು ಪ್ರಕಟಿಸಿದ್ದಾನೆ. ಶಿಲುಬೆಯಲ್ಲಿ ಏಸು ಏಕಾಂಗಿ ಅಲ್ಲ, ತಂದೆ, ಮಗ, ಪವಿತ್ರಾತ್ಮರು ಶಿಲುಬೆಯಲ್ಲಿದ್ದಾರೆ. ನಾನು ಹೇಳಿದ್ನಲ್ಲ, ತ್ರಯೇಕ ದೇವರ ಮಧ್ಯದಲ್ಲಿ ಇರುವುದಕ್ಕಾಗಿ ಮನುಷ್ಯನ ಸೃಷ್ಟಿ ಮಾಡಿದ್ದು, ಅಲ್ಲಿಂದ ಹೊರಗಡೆ ಬರುವಂಥದ್ದೇ ಪಾಪ. ಆ ಒಂದು ಸ್ಥಳಕ್ಕೆ ಏಸು ಕ್ರಿಸ್ತನ ಮುಖಾಂತರ, ಆತನ ಪುನರುತ್ಥಾನದ ಮುಖಾಂತರ ಆ ತ್ರಯೇಕ ದೇವರೊಳಗೆ ನಾವಿದ್ದೇವೆ. ಅದನ್ನೇ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ, ನಾವು ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಕುಳ್ಳಿರಿಸಲ್ಪಟ್ಟಿದ್ದೇವೆ ಎಂಬುದಾಗಿ. ಇದೇ ಪುನರುತ್ಥಾನದ ಶುಭ ಸಂದೇಶ. ನಾನು ಖಂಡಿತವಾಗ್ಲೂ ಆದಷ್ಟು ಬೇಗನೆ ಈ ಬಲಿ ಏನು ಅನ್ನೋದರ ಬಗ್ಗೆ ನಾನು ಸಂಕ್ಷಿಪ್ತವಾದಂಥ ವಿಡಿಯೋನ ಮಾಡ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸ್ತೀನಿ. 2 ನಿಮಿಷ ಮುಗಿಸ್ಕೊಂಡು ಪ್ರಾರ್ಥಿಸ್ತೀನಿ. ತಂದೆ ದೇವರೇ, ತಂದೆ, ಮಗ, ಪವಿತ್ರಾತ್ಮನಾಗಿ ನೀವು ನಮ್ಮನ್ನು ಪ್ರೀತಿಸಿ, ನಾವು ಬಿದ್ದಂಥ ಆಳವಾದಂಥ ಅಂಧಕಾರದಿಂದ ನಮ್ಮನ್ನು ತೆಗೆದು ನಮ್ಮನ್ನು ನಿಮ್ಮೊಂದಿಗೆ ಯಥಾಸ್ಥಾನಪಡಿಸಿಕೊಂಡ್ರಿ. ನಾವು ನಮ್ಮ ಮನಸ್ಸಿನೊಳಗೆ ನೀವು ಶತ್ರುವಾಗಿದ್ದಾಗ ನಿಮ್ಮ ಕುಮಾರನನ್ನು ನೀವು ಒಪ್ಪಿಸಿಕೊಟ್ಟು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಯಥಾಸ್ಥಾನಪಡಿಸಿದ್ದೀರಿ. ಅದಕ್ಕಾಗಿ ನಮ್ಮನ್ನು ಸ್ತೋತ್ರ ಮಾಡ್ತೇವೆ, ನಿಮ್ಮನ್ನು ಕೊಂಡಾಡ್ತೇವೆ. ಈ ಬೆಳಕು ಪ್ರತಿಯೊಬ್ಬರ ಹೃದಯಗಳಲ್ಲಿ ಪ್ರಕಾಶಿಸಲಿ. ಅದಾಗಿ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇಲೆ 2ನೇ ಭಾಗಕ್ಕಾಗಿ ಕಾದಿರಿ. ಅದ್ರವರೆಗೂ ದೇವರು ನಿಮ್ಮೊಂದಿಗಿರಲಿ. ಆಮೇಲೆ